Dear students, in previous classes we can come across stock level problems and EOQ. So stock level problems usually hit for 6 marks. Sometimes EOQ will be asking for again 2 marks or 6 marks simultaneously. So in this chapter, another kind of questions is considered as methods of pricing material issues. So ನಾವು ಮೆಟೀರಿಯಲ್ಸ್ನ ರೆಕಾರ್ಡ್ ಮಾಡ್ತೀವಲ್ಲ, ಸ್ಟೋರೇಜ್ ಮಾಡ್ತೀವಿ, ಇನ್ವೆಂಟ್ರಿ ಮಾಡ್ತೀವಿ. ಸೊ ಡಿಫ್ರೆಂಟ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ, ಲೈಕ್ ABC ಟೆಕ್ನಿಕ್, ವೈಡ್ ಅನಾಲಿಸಿಸ್, ಸ್ಟಾಕ್ ಬುಕ್ನ, ಬಿನ್ ಕಾರ್ಡ್ಸ್ನೆಲ್ಲ ಮೈಂಟೈನ್ ಮಾಡ್ತೀವಿ. ಅದು ರೆಕಾರ್ಡ್ ಸ್ಟೋರ್ ರೂಮ್ ಮ್ಯಾನೇಜ್ ಮಾಡ್ಬೇಕಾದ್ರೆ. ಸೊ ವೈಲ್ ಯು ಎಂಟ್ರಿಂಗ್ ದ ರಿಸೀವಿಂಗ್ ದ ಸ್ಟಾಕ್ ಆ್ಯಂಡ್ ಇಶ್ಯೂಯಿಂಗ್ ದ ಸ್ಟಾಕ್, ವಾಟ್ ಕೈಂಡ್ ಆಫ್ ಪ್ರೈಸಿಂಗ್ ಮೆಥಡ್ಸ್ ದಟ್ ಯು ಯೂಸ್ಡ್? So we have different kinds of pricing methods here. First in, first out, what we consider as FIFO. Last in, first out, considered as LIFO. Simple average, weighted average, replacement price, and standard price. So for now syllabus point of view, we can study only 4 methods here. First in, first out, last in, first out, simple average, weighted average. 4 methods na matra ನೋಡ್ತೀವಿ. Again, this will be very important from exam point of view. So 14 marksಗೆ ಎನಿ ಒನ್ನ ಕೇಳ್ತಾರೆ, ಫಸ್ಟ್ ಇನ್ ಫಸ್ಟ್ ಔಟ್ ಆರ್ ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ ಸಿಂಪಲ್ ಆರ್ ವೈಟೆಡ್. ಸೊ ಇಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಏನಿಲ್ಲ. ಫಾರ್ ಎಕ್ಸಾಂಪಲ್, ವೆನ್ ಯು ಡೀಲಿಂಗ್ ವಿತ್ ಸರ್ಟನ್ ಸ್ಟಾಕ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಮಿಲ್ಕ್ ಎಕ್ಸಾಂಪಲ್ any stock, you should take it as example. First in first out means which kind of goods will come first, at what price you have taken. For the same price you issued those kind of goods initially. So adana now first in first out antivi. That means the goods which were the stock which is coming first, it's going first. So last in first out means if you have received 3-4 stocks together, so what is the last stock you received that you have issued first. So now ಮೂರು ಸ್ಟಾಕ್ ತಗೊಂಡಾಗ, if you follow FIFO method means what is the first goods that we received, that we issued first, consider as first in first out. And last in first out means if you receive 2-3 receipts of goods, so what is the last received goods that you issued first. It is what we consider as last in first out. And simple average means you should make an average of the aggregate of goods, only the ವ್ಯಾಲ್ಯೂಸ್ನ ಅವರೇಜ್ ಮಾಡ್ಕೊಂಡು ಇಶ್ಯೂ ಮಾಡ್ತೀರಾ, ಅದು ಸಿಂಪಲ್ ಅವರೇಜ್ ಅಂತೀವಿ. ವೈಟೆಡ್ ಅವರೇಜ್ ಮೀನ್ಸ್ ಓವರ್ ಆಲ್ ಕಾಂಬಿನೇಷನ್, ಕ್ವಾಂಟಿಟಿ ಆಫ್ ಗೂಡ್ಸ್ನ ಅವರೇಜ್ ಮಾಡಿಕೊಂಡು ನಾವು ಇಶ್ಯೂ ಮಾಡ್ತಾರೆ. ಸೊ ಇದು ಫಸ್ಟ್ 4 ಮೆಥಡ್ಸ್ ಆಗುತ್ತೆ, FIFO, LIFO, ಸಿಂಪಲ್ ಅವರೇಜ್ ಆ್ಯಂಡ್ ವೈಟೆಡ್ ಅವರೇಜ್. ಸೊ 14 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ಕೇಸಸ್ ದೇ ಲಾಸ್ಕ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ ಇಶ್ಯೂಸ್ ಎಲ್ಲ ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕನ್ಸಿಡರ್ as FIFO means first in first out of goods. LIFO means last in first out. Simple average of making of available prices. And weighted means based on the quantity you should make an average. So ಇದು 4 ಮೆಥಡ್ಸ್ ಆಗಿರುತ್ತೆ. ನಾವು ಇದನ್ನು ಫಸ್ಟ್ ಮೆಥಡ್ನ ಪ್ರಾಬ್ಲಮ್ ನೋಡೋಣ. ಸೊ ಇದು ಫಾರ್ಮೇಟ್ ಆಗಿರುತ್ತೆ. ಸೊ ಫಾರ್ ರೆಕಾರ್ಡಿಂಗ್ ಆಫ್ ಎನಿ ಕೈಂಡ್ ಆಫ್ ಗೂಡ್ಸ್, FIFO ಮೆಥಡ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಾರ್ಮೇಟ್ ಆಗಿರುತ್ತೆ. ಸೊ ಫಸ್ಟ್ ನೀವು ಫಾರ್ಮೇಟ್ ನೋಡಬೇಕು. ಡೇಟ್ ಒಂದು ಕಾಲಮ್, receipts again sub column, quantity rate amount, issues 3 columns, quantity rate amount, balance again 3 columns, quantity rate amount. So ನಾವು ಇದೇ ಥರ ಬರ್ಕೋಬೇಕಾಗತ್ತೆ ಬುಕ್ಕಲ್ಲಿ ಕೂಡ. ಸೊ ದಿಸ್ ಇಸ್ ದ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಾರ್ಮೆಟ್. ಸೊ ಇದು ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಾರ್ಮೆಟ್. ಸೊ ಅಂಡರ್ ವಿಚ್ ಮೆಥಡ್ ಯು ಆರ್ ಫಾಲೋಯಿಂಗ್, ಯು ಹ್ಯಾವ್ ಟು ಹೈಲೈಟ್ ದಟ್ ಮೆಥಡ್ ಅಂಡರ್ ದ ಟಾಪ್ ಆಫ್ ದ ಟೇಬಲ್. ಸೊ ಡೇಟ್, ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್ ಇಸ್ ದ ಮೇಜರ್ ಕಾಲಮ್ಸ್. ಸೊ ಅದರಲ್ಲಿ ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸಲ್ಲಿ ಕ್ವಾಂಟಿಟಿ ರೇಟ್ ಅಮೌಂಟ್ ಇಸ್ ಸಬ್ ಕಾಲಮ್ಸ್. ದಿಸ್ ಇಸ್ ದ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಾರ್ಮೆಟ್. 4 ಮೆಥಡ್ಸ್ಗೆ ಇದೇ ಟೇಬಲ್ನ ನಾವು ಹಾಕಬೇಕಾಗತ್ತೆ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂತ. ಸೊ ಡೇಟ್, ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್. ಸೊ ಇದು 4 ಇದು ಫಾರ್ಮೆಟ್ ಆಗಿರುತ್ತೆ. ಸೊ ನಾವು ಕ್ವಶನ್ ನೋಡೋಣ ಫಸ್ಟು. ಸೊ ದಿಸ್ ಇಸ್ ದ ಕ್ವಶನ್. ಸೊ ನಾವು ಸ್ಟೋರ್ಸ್ ಲೆಡ್ಜರ್ ಅಕೌಂಟಲ್ಲಿ ಬರೀಬೇಕಾಗತ್ತೆ. ಸೊ ಲೆಡ್ಜರ್ ಬುಕ್ ನಾವು ಯೂಶಲಿ ಲೆಡ್ಜರ್ ಬುಕ್ ನಾವು ಇಡ್ತೀವಿ. ಎಕ್ಸಾಂಪಲ್, ನೀವು ಸೆಕೆಂಡ್ ಪೀಸ್ ನೋಡ್ಬೇಕಾದ್ರೆ ಲೆಡ್ಜರ್ ಬುಕ್ಕಲ್ಲಿ ಕೆಲವು ಸಮ್ಸ್ ಮಾಡಿಸಿರ್ತಾರೆ. ಪರ್ಟಿಕ್ಯುಲರ್ ಡೆಬಿಟ್ ರುಪೀಸ್ ಕ್ರೆಡಿಟ್ ಕಾಲಮ್ ಅಂತ ಇರುತ್ತಲ್ಲ, ನೀವು ಜರ್ನಲ್ ಎಂಟ್ರೀಸ್ ಮಾಡ್ತೀರಾ ನೋಡಿ, ಅದನ್ನು ಲೆಡ್ಜರ್ ಬುಕ್ ಅಂತೀವಿ. ಸೊ ಸ್ಟೋರ್ಸ್ ಲೆಡ್ಜರ್ ಬುಕ್ ಈ ಥರ ಇರುತ್ತೆ. ಡೇಟ್, ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್. ಸೊ ಇಟ್ ಮೇ ಬಿ ರಿವೈಸ್ಡ್, ಡಿಪೆಂಡ್ಸ್ ಆನ್ ಟೈಮ್. ಸೊ ರೆಗ್ಯುಲರ್ ಲೆಡ್ಜರ್ ಬುಕ್ಕು ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಇದೇ ಥರ ಬರೀಬೇಕಾಗತ್ತೆ. ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್. So this is the question. They will give certain transactions regarding when they purchased and when they issued at what price anta.
So our work is to enter all the transactions in the store's ledger book, and we have to follow any one method. So ನಾವು ಕ್ವಶನ್ ನೋಡಿ ವಿ ಹ್ಯಾವ್ 4 ಮೆಥಡ್ಸ್: ಫಿಫೋ, ಲಿಫೋ, ಸಿಂಪಲ್ ಅವರೇಜ್, ವೈಟೆಡ್ ಅವರೇಜ್ ಅಂತ ಇರುತ್ತೆ. ನಮಗೆ 4 ಮೆಥಡ್ಸ್ ಇರುತ್ತೆ. ಸೊ ಕ್ವಶನಲ್ಲಿ ಯಾವ್ದು ಕಳಿದಾರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ, ಫಸ್ಟ್ ಇನ್ ಫಸ್ಟ್ ಔಟಾ, ಲಾಸ್ಟ್ ಇನ್ ಫಸ್ಟ್ ಔಟಾ, ಸಿಂಪಲ್ ವೈಟೆಡ್ ಅಂತ. ಕ್ವಶನಲ್ಲಿ ಏನೂ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಜಸ್ಟ್ ಫಾಲೋ ಫಿಫೋ ಆ್ಯಂಡ್ ಲಿಫೋ blindly. So FIFO, LIFO, it will be standard techniques to take if nothing is given in the questions. In case question specify ಆಗಿ FIFOನೇ ಫಾಲೋ ಮಾಡಿ ಅಂತ ಹೇಳಿದ್ರೆ you should follow FIFO, LIFO ಫಾಲೋ ಮಾಡಂದ್ರೆ you should follow LIFO. So in the question they have given the question transactions, purchase transactions, on which date, what is the price, and issue transactions. So for the transactions ತುಂಬ ಈಸಿ ಆಗಿರುತ್ತೆ. The thing is we have to learn how to write in a ledger book. ಈ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಾರ್ಮೇಟಲ್ಲಿ ಬರೆಯೋದು ನಾವು ಬರಿಬೇಕಾಗತ್ತೆ. ಸೊ ದಿಸ್ ಕ್ವಶನ್ ಈಸ್ ಲಿಟ್ಲ್ ಈಸಿ ಬಟ್ ಬಿಟ್ ಕನ್ಫ್ಯೂಸಿಂಗ್ ಆಗಿರುತ್ತೆ ವೆನ್ ಯು ಟೇಕಿಂಗ್ ದ ವ್ಯಾಲ್ಯೂಸ್. ಸೊ ಇಫ್ ಯು ಫಾಲೋ ವಿಚ್ ಮೆಥಡ್ ಇಟ್ ವಿಲ್ ಬೇಸಿಸ್. ಸೊ ಫಿಫೋ ಮಾಡ್ತಾ ಇದ್ದೀರಾ, ಫಸ್ಟ್ ಸ್ಟಾಕ್ನ ಫಸ್ಟ್ ಇಶ್ಯೂ ಮಾಡಬೇಕು. ಲೀಫೋ ಮಾಡ್ತಾ ಇದ್ದೀರಾ, ಲಾಸ್ಟ್ ಸ್ಟಾಕ್ನ ಫಸ್ಟ್ ಇಶ್ಯೂ ಮಾಡಬೇಕಾಗತ್ತೆ. ಸೊ ಫಸ್ಟ್ ರೈಟ್ ಡೌನ್ ದ ಕ್ವಶನ್ ಫಾರ್ ಬೆಟರ್ ವ್ಯೂವಿಂಗ್. And they have given following transactions, purchase and issues, and from the above prepare the store's ledger account using FIFO method kalidare. So we are going to do the store's ledger account under FIFO method. First we should start with the format. FIFO method: store's ledger account, date, receipts, quantity, rate, amount, issues, quantity, rate, amount, balance, quantity, rate, amount. So first, so look at transaction 1, January 2, purchased 4,000 units at rupees 4 per unit. So purchases ಅಂತ ಇದೆ. ಸೊ ನಮಗೆ ಇಲ್ಲಿ 3 ಕಾಲಮ್ಸ್ ಇದೆ. ಸೊ ಎನಿ ಪರ್ಚೇಸಸ್ ಕಮ್ಸ್ ಅಂಡರ್ ರೆಸಿಪ್ಟ್ಸ್ ಕಾಲಮ್, ಎನಿ ಇಶ್ಯೂಸ್ ಕಮ್ಸ್ ಅಂಡರ್ ಇಶ್ಯೂಸ್ ಕಾಲಮ್. ಸೊ ಬ್ಯಾಲೆನ್ಸ್ ಓವರಾಲ್ ಆಗಿ ಎರಡಕ್ಕೂ ಬರೀಬೇಕಾಗತ್ತೆ. ಸೊ ಡು ರಿಮೆಂಬರ್, ನೀವೇನೇ ಏನೇ ನಮ್ಗೆ ಇನ್ಫ್ಲೋ ಆದರೂ ನಮ್ಮ ಮೆಟೀರಿಯಲ್ಸ್ ನಾವು ರೆಸಿಪ್ಟ್ಸ್ ಕಾಲಮಲ್ಲೇ ಬರಿತೀವಿ, ಔಟ್ಫ್ಲೋ ಆದರೆ ಇಶ್ಯೂಸ್ ಕಾಲಮಲ್ಲಿ ಬರಿತೀವಿ. ಸೊ ಫಸ್ಟ್ ವಿ ಸ್ಟಾರ್ಟ್ ವಿತ್ ಟ್ರಾನ್ಸಾಕ್ಷನ್ 1, Jan 2nd, purchased 4,000 units at rupees 4 per unit. So first should enter date Jan 2nd. So it's a purchases, right? So purchase ಕಾಲಮಲ್ಲಿ ಬರಿಬೇಕು. ಸೊ ಪರ್ಚೇಸ್ ಕಾಲಮಲ್ಲಿ ಬರಿಬೇಕು. ಸೊ how much we purchased? 4,000 units at rupees 4 per unit. So how many units? That we should write in quantity columns. So what is the rate? 4 rupees. So 4,000 into 4 will get 16,000. So transaction 1 purchase transaction ಇದೆ. So purchase transactions ನಾವು receipts ಅಲ್ಲಿ ಎಂಟರ್ ಮಾಡಿದ್ದೀವಿ. So 4,000 units at rupees 4 and amount 16,000. ಸೊ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದ್ವಿ, ಇಶ್ಯೂಸ್ ಯಾವುದು ಬರಲ್ಲ. ಸೊ ಡ್ಯಾಶ್. ಸೊ ಹೌ ಡು ರೈಟ್ ದ ಬ್ಯಾಲೆನ್ಸ್? ಸೊ ಓಪನಿಂಗ್ ಬ್ಯಾಲೆನ್ಸ್ ಏನೂ ಇಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ ಇದ್ದರೆ ಕ್ವಶನಲ್ಲಿ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಬರೆದು ಮತ್ತೆ ಈ ಎಂಟ್ರಿನೇ ಬರೀಬೇಕಾಗಿತ್ತು. ಸೊ ನಥಿಂಗ್ ದೇ ಹ್ಯಾವ್ ಗಿವನ್. ಸೊ ಓನ್ಲಿ ಒನ್ ಟ್ರಾನ್ಸಾಕ್ಷನ್. ಸೇಮ್ ಯು ಕ್ಯಾನ್ ರೈಟ್ ಕ್ವಾಂಟಿಟಿ, ರೇಟ್, ಅಮೌಂಟ್. 4,000 units, 4 rupees, 16,000. So transaction 1 is clear. Jan 2nd, we purchased 4,000 units at rupees 4. So 16,000 ಅದು ಪರ್ಚೇಸ್ ಆದ್ದರಿಂದ ರೆಸಿಪ್ಟ್ಸ್ ಕಾಲಮಲ್ಲಿ ಬಂತು. ಸೊ ಇಶ್ಯೂಸ್ ಕಾಲಮ್ಸಲ್ಲಿ ಯಾವುದು ಬರಲ್ಲ. ಸೊ ಸೇಮ್ ದಟ್ ಯು ಶುಡ್ ಎಂಟರ್ ಇನ್ ದ ಬ್ಯಾಲೆನ್ಸ್ ಕಾಲಮ್ ಆಲ್ಸೋ. 4 rupees, 4,000 units, 4 rupees, 16,000. We will see next. We have second transaction. Jan 20. Purchased 500 units at rupees 5 per unit. Again purchase ಇದೆ. So again you should make in purchase column. What is the date? Jan 20. So purchase ಯಾವ ಕಾಲಮಲ್ಲಿ ಬರುತ್ತೆ? Receipts ಕಾಲಮಲ್ಲಿ ಬರುತ್ತೆ. So what is how many units you purchased? 500 units at rupees 5 per unit. So 500 into 5 will get 2,500. This is very very important. ನೋಡ್ಕೊಳ್ಳಿ, ಇವಾಗ ಬ್ಯಾಲೆನ್ಸ್ ಯಾವ ಥರ ಬರೀಬೇಕು ಅಂದರೆ, previous transaction ಅಲ್ಲಿ only one transaction we have no opening balance, that we should enter in the balance column. But second transaction ಬರೀಬೇಕಾದ್ರೆ what is the previous year balance, previous transaction balance ಬರೆದು
ಮತ್ತು ಕರೆಂಟ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಬರೀಬೇಕಾಗತ್ತೆ. ಸೊ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್, ಹೌ ಮಚ್ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಎಷ್ಟಿದೆ? 4000, 4 rupees 16,000. ಮತ್ತು ಇವಾಗ ಎಂಟ್ರಿ ಮಾಡಿರೋ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಎಷ್ಟಿದೆ? 500, 5 rupees 2,500. ಸೊ 500, 5 rupees 2,500. ಸೊ ಇದು ಒಂದು ಲಿಟ್ಲಿ ಕನ್ಫ್ಯೂಸಿಂಗ್. ಸೊ ದಟ್ ಯು ಶುಡ್ ರೈಟ್ while writing the balance. First you should previously enter the previous transaction balance, then you should enter the current transaction balance. For that you should made one flower bracket. So second transaction ಗೆ ಬ್ಯಾಲೆನ್ಸ್ ಬರೀಬೇಕಾದ್ರೆ ಫಸ್ಟ್ ಓಲ್ಡ್ ಬ್ಯಾಲೆನ್ಸ್ನ ಬ್ರಾಡ್ ಡೌನ್ ಮಾಡ್ಕೊಂಡ್ವಿ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ನ, ದಟ್ ಈಸ್ 4,000, 4 rupees 16,000. ದೆನ್ ನ್ಯೂ ಬ್ಯಾಲೆನ್ಸ್ನ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಎಷ್ಟು? 500, 5 rupees 2,500. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, Feb 5 issued 2,000 units. ಸೊ ಇಶ್ಯೂಡ್ ಅಂತ ಇದೆ. ಸೊ ಇಶ್ಯೂಸ್ ಅಂತ ಇದ್ದರೆ ಯಾವ ಕಾಲಮಲ್ಲಿ ಬರುತ್ತೆ? ಆಬ್ವಿಯಸ್ಲಿ ಇಟ್ಸ್ ಕಮ್ಸ್ ಆನ್ ಇಶ್ಯೂಸ್ ಕಾಲಮ್. ಸೊ ವಿಚ್ ಮೆಥಡ್ ವಿ ಆರ್ ಫಾಲೋಯಿಂಗ್? FIFO, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಲುಕ್ ಅಟ್ ದ ಲಾಸ್ಟ್ ಬ್ಯಾಲೆನ್ಸ್. ಸೊ ವಿ ಹ್ಯಾವ್ 2 ಬ್ಯಾಲೆನ್ಸಸ್ ಇದೆ. ಒಂದು 4,000, 4 rupees 16,000 ಇದೆ. 500, 5 rupees 2,500 ಇದೆ. ಸೊ ಇವೆರಡು ಬ್ಯಾಲೆನ್ಸಲ್ಲಿ ಯಾವ ಬ್ಯಾಲೆನ್ಸ್ ತಗೋಬೇಕು ನಮಗೆ? ಸೊ ಆಬ್ವಿಯಸ್ ದ ಮೆಥಡ್ ಡಿಫೈನ್ಸ್ ಹಿಯರ್. FIFO, ಫಸ್ಟ್ ಇನ್ ಫಸ್ಟ್ ಔಟ್. ವಿ ಹ್ಯಾವ್ 2 ಸ್ಟಾಕ್ಸ್ ಹಿಯರ್. ಆ ಟೂ ಸ್ಟಾಕ್ಸಲ್ಲಿ ಫಸ್ಟ್ ಬಂದಿರೋ ಸ್ಟಾಕ್ ಯಾವ್ದು ನಮಗೆ? 4,000. ಸೊ ಆ ಸ್ಟಾಕಿಂದ ಇಶ್ಯೂ ಮಾಡಬೇಕಾಗತ್ತೆ. ಫಸ್ಟ್ ಬಂದಿರೋ ಸ್ಟಾಕ್ ಯಾವುದು? 4,000. ಆ ಸ್ಟಾಕಿಂದ ಇಶ್ಯೂ ಮಾಡಬೇಕಾಗತ್ತೆ. ಇನ್ ಕೇಸ್ ಆ ಸ್ಟಾಕಲ್ಲಿ ನಮಗೆ ಮ್ಯಾಚ್ ಆಗಿಲ್ಲ, ಆ ಸ್ಟಾಕಲ್ಲಿ ನಮಗೆ ಸಫಿಷಿಯೆಂಟ್ ಇಲ್ಲ, ದೆನ್ ವಿ ಶುಡ್ ಗೋ ಫಾರ್ ನೆಕ್ಸ್ಟ್ ಅಮೌಂಟ್ಲೇ ಡ್ರಾ ಮಾಡ್ಕೋಬೇಕಾಗತ್ತೆ. ಜಸ್ಟ್ ನಮಗೆ ಇಲ್ಲಿ ಎರಡು ಸ್ಟಾಕ್ಸ್ ಇದ್ದಾವೆ. ಯಾವ್ದಾದ್ರು ಸ್ಟಾಕ್ಸ್ ನಮಗೆ? ಒಂದು 4,000 ಸ್ಟಾಕ್ ಒಂದು, 5,000 ಸ್ಟಾಕ್ ಒಂದು ಇದೆ ನೋಡಿ ಇಲ್ಲಿ. ಸೊ ಇವೆರಡು ಟ್ರಾನ್ಸಾಕ್ಷನ್ಸಲ್ಲಿ ನಾವು ಇಶ್ಯೂ ಮಾಡಬೇಕು. ಎಷ್ಟು ಇಶ್ಯೂ ಮಾಡಬೇಕು? 2,000. ವಿತ್ ಮೆಥಡ್ ವಿ ಆರ್ ಫಾಲೋಯಿಂಗ್ FIFO, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಇವೆರಡರಲ್ಲಿ ನಮಗೆ ಫಸ್ಟ್ ಬಂದಿರೋ ಸ್ಟಾಕ್ ಯಾವುದು? 4,000 ಸ್ಟಾಕ್. ಸೊ ನಮ್ಗೆ ಬೇಕಾಗಿರೋ ಸ್ಟಾಕ್ ಎಷ್ಟು? 2,000. ಸೊ ನಾವು ಈಸಿಯಾಗಿ ಡ್ರಾ ಮಾಡ್ಕೋಬೋದಾ? ಕಡಿಮೆನೇ ಕ್ವಾಂಟಿಟಿ ಇದೆ, ಇದಕ್ಕಿಂತ ಎಕ್ಸೆಸ್ ಆಗಿಲ್ಲ ಕ್ವಾಂಟಿಟಿ. ಸೊ 4,000ಅಲ್ಲಿ ವಿ ಶುಡ್ ಡ್ರಾ 2,000. ಪ್ರೈಸು ಅಷ್ಟೇ, ಈ ಸ್ಟಾಕ್ ಪ್ರೈಸ್ ಆಗಬೇಕಾಗತ್ತೆ. ಸೊ 4,000 ಅದರಲ್ಲಿ ನಾವು ಡ್ರಾ ಮಾಡ್ಕೊತಾ ಇದ್ದೀವಿ ಸ್ಟಾಕ್ನ. ಎಷ್ಟಿದೆ ಪ್ರೈಸು? 4 rupees ಇದೆ. ಸೊ ಸೇಮ್ 2,000 into 4, 8,000. ಅಗೈನ್ ವಿ ಶುಡ್ ರೈಟ್ ದ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಇವಾಗ ಯಾವ ಥರ ಬರೀಬೇಕು? ಫಸ್ಟ್ ಎಷ್ಟಿತ್ತು ಇಲ್ಲಿ? 4,000 ಇತ್ತು. ನಾವೆಷ್ಟು ಡ್ರಾ ಮಾಡ್ಕೊಂಡ್ವಿ? 2,000 ಇಶ್ಯೂ ಮಾಡಿದ್ವಿ. ಎಷ್ಟು ಉಳಿದಿರುತ್ತೆ? 2,000. ಸೊ ಅಗೈನ್ 2,000, 4 rupees 8,000. ಈ ಸ್ಟಾಕ್ ನಾವು ಟಚ್ಚೇ ಮಾಡಿಲ್ಲ, ಸೊ ಈ ಸ್ಟಾಕ್ ಹಂಗೆ ಇರುತ್ತೆ. 500, 5 rupees 2,500. 500 into 5 will get 2,500. ರಿಪೀಟ್ ಅಗೈನ್ ದಿಸ್ ಟ್ರಾನ್ಸಾಕ್ಷನ್. ನಾವು ಇಶ್ಯೂಸ್ ಮಾಡಬೇಕು. ಇಲ್ಲಿ 2,000 ಇಶ್ಯೂ ಮಾಡಬೇಕು. ಲುಕ್ ಅಟ್ ದ ಓಲ್ಡ್ ಬ್ಯಾಲೆನ್ಸ್. ಎರಡು ಸ್ಟಾಕ್ ಇದೆ ನಮಗೆ. 4,000 ಒಂದು ಸ್ಟಾಕ್ ಇದೆ, 500 ಒಂದು ಸ್ಟಾಕ್ ಇದೆ. ಸೊ ವಿಚ್ ಮೆಥಡ್ ವಿ ಆರ್ ಫಾಲೋಯಿಂಗ್? FIFO ಮೆಥಡ್. ಸೊ ವಾಟ್ ಇಸ್ ದ ಫಸ್ಟ್ ಇನ್ ಫಸ್ಟ್ ಔಟ್? ಫಸ್ಟ್ ಬಂದಿರೋ ಸ್ಟಾಕ್ ಯಾವುದು ನಮಗೆ? 4,000 ಸ್ಟಾಕ್ ಇದೆ. ಸೊ ನಮ್ಗೆ ಎಷ್ಟು ಬೇಕು? ಇಲ್ಲಿ 2,000 ಕ್ವಾಂಟಿಟಿ ಬೇಕು. ಸೊ ಸಫಿಷಿಯೆಂಟ್ ಆಗುತ್ತೆ. ಸೊ 4,000ದಲ್ಲಿ ನಾವು ಏನು ಮಾಡಿದ್ವಿ? 2,000 ಇಶ್ಯೂ ಮಾಡಿದ್ವಿ. ಸೊ ಪ್ರೈಸ್ ಎಷ್ಟು ತಗೊಂಡ್ವಿ? ಶುಡ್ ಟೇಕ್ ದ ಸೇಮ್ ಪ್ರೈಸ್ 4 rupees. ಸೊ 8,000 ಬಂತು. ಇನ್ನು ಎಷ್ಟು ಉಳಿದಿರುತ್ತೆ? 4,000ಅಲ್ಲಿ 2,000 ಉಳಿದಿರುತ್ತೆ. ಮತ್ತೆ ಬ್ಯಾಲೆನ್ಸ್ ಬರೀಬೇಕಲ್ಲ ನಾವು. ಸೊ ಸೇಮ್ ಓಲ್ಡ್ ಬ್ಯಾಲೆನ್ಸ್ನ ಮತ್ತೆ ಬರೀಬೇಕಾಗತ್ತೆ, ಬಟ್ ಡಿಡಕ್ಷನ್ಸ್ ಲೆಸ್ ಮಾಡ್ಕೊಂಡು ಬರೀಬೇಕಾಗತ್ತೆ. ಸೊ 4,000 ಮೈನಸ್ 2,000 ಬರುತ್ತೆ. 4 rupees 8,000. 500, 5 rupees 2,500. ಸೊ ಈ ಟ್ರಾನ್ಸಾಕ್ಷನ್ ಆದಮೇಲೆ ನಮ್ಗೆ ಇಷ್ಟು ಬ್ಯಾಲೆನ್ಸ್ ಉಳಿತು ಅಂತ ಅರ್ಥ. ಯಾವ ಟ್ರಾನ್ಸಾಕ್ಷನ್? ಫೆಬ್ 5 ಟ್ರಾನ್ಸಾಕ್ಷನ್ ಆದಮೇಲೆ ನಮಗೆ ಇಷ್ಟು ಬ್ಯಾಲೆನ್ಸ್ ಬಂತು. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ Feb 10 ಪರ್ಚೇಸ್ಡ್ 6,000 units at rupees 6 per unit. ಮತ್ತು ಪರ್ಚೇಸ್ ಟ್ರಾನ್ಸಾಕ್ಷನ್ ಇದೆ. Feb 10 ಮತ್ತು ಪರ್ಚೇಸ್ ಟ್ರಾನ್ಸಾಕ್ಷನ್ ಇದೆ. ಸೊ ಎಷ್ಟು ಪರ್ಚೇಸ್ ಮಾಡಿದ್ವಿ ನಾವಿಲ್ಲಿ? 6,000 units that we purchased for 6 rupees. ಸೊ 6,000 into 6 rupees will get 36,000. ಅಗೈನ್ ಬ್ಯಾಲೆನ್ಸ್ ಬರೋದು ಕಲ್ತ್ಕೋಬೇಕು. ಮತ್ತೆ ನಾವು ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ?
2004 rupees 8000, 500 5 rupees 2500. ಫಸ್ಟ್ ಅವೆರಡನ್ನು ಬರೆದು ಮತ್ತೆ ನಾವು ನ್ಯೂ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ನ ಬರೀಬೇಕಾಗತ್ತೆ. ಸೊ ವೆಲ್ ರೈಟಿಂಗ್ ಬ್ಯಾಲೆನ್ಸ್ ಆಬ್ವಿಯಸ್ಲಿ ಶುಡ್ just take the old balances to write first, then you should write the new balance for every transaction. ಎಲ್ಲ ಟ್ರಾನ್ಸಾಕ್ಷನ್ ಇದೇ ಥರ ಮಾಡಬೇಕಾಗತ್ತೆ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ 2500 ಇತ್ತು ರೆಸ್ಪೆಕ್ಟಿವ್ ಪ್ರೈಸಸ್. ಸೊ ಅದನ್ನು ಫಸ್ಟ್ ಇಲ್ಲಿ ನಾವು ಬರ್ಕೊಂಡು ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀವಿ, ಕ್ಯಾರಿ ಡೌನ್ ಮಾಡ್ಕೊಂಡಿದ್ದೀವಿ. ದೆನ್ ಮತ್ತೆ ನ್ಯೂ ಬ್ಯಾಲೆನ್ಸ್ನ ಇಲ್ಲಿ ಸೇರಿಸಿದ್ದೀವಿ ಈ ಗ್ರೂಪ್ಗೆ. ಸೊ 6000 6 rupees 36,000. ಸೊ 3 ಬ್ಯಾಲೆನ್ಸ್ ಇದೆ ನಮ್ಗೆ ಇವಾಗ ಇಲ್ಲಿ. 2004 rupees ಒಂದು ಸ್ಟಾಕ್ ಇದೆ, 500 5 rupees ಒಂದು ಸ್ಟಾಕ್ ಇದೆ. ಇವಾಗ ಪರ್ಚೇಸ್ ಮಾಡಿ 6000 6 rupees 36,000. ಸೊ ಇದು ಒಂದು ಸ್ಟಾಕ್ ಇದೆ. ಸೊ ಲುಕ್ ಅಟ್ ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್. Feb 12 issued 4000 ಯೂನಿಟ್ಸ್ ಅಂತ ಇದೆ. ಸೊ 4000 ಯೂನಿಟ್ಸ್ನ ಇಶ್ಯೂ ಮಾಡಿದ್ದೀವಿ. ಸೊ ಅಗೈನ್ ಇಫ್ ಯು ವಾಂಟ್ ಡ್ರಾ 4000, ಯು ಹ್ಯಾವ್ 3 ಸ್ಟಾಕ್ಸ್ ಇದೆ ನೋಡಿ ಇಲ್ಲಿ ನಮಗೆ. 2000 ಒಂದು ಸ್ಟಾಕ್ ಇದೆ, 500 ಒಂದು ಸ್ಟಾಕ್ ಇದೆ, 6000 ಒಂದು ಸ್ಟಾಕ್ ಇದೆ. ಸೊ ಅಗೈನ್ ವಿಚ್ ಮೆಥಡ್ ವಿ ಆರ್ ಫಾಲೋಯಿಂಗ್? FIFO, ಫಸ್ಟ್ ಇನ್ ಫಸ್ಟ್ ಔಟ್. ಈ ಮೂರರಲ್ಲಿ ಫಸ್ಟ್ ಬಂದಿರೋ ಸ್ಟಾಕ್ ಯಾವುದು? 2000. ಸೊ ನಮಗೆ ಎಷ್ಟು ಬೇಕು ನಮಗೆ? 4000. ಸೊ ಎಕ್ಸಸ್ ಆಗುತ್ತೆ. ಸೊ ಗೋ ಫಾರ್ ನೆಕ್ಸ್ಟ್ ಸ್ಟಾಕ್. ಫಸ್ಟ್ ಟೇಕ್ 2000. ಇಟ್ಸ್ ಪ್ರಿಂಟಿಂಗ್ ಮಿಸ್ಟೇಕ್. ಟೇಕ್ ಇಟ್ ಆಸ್ 4 ಪೀಸ್ ಅಂತ ಬರ್ಕೊಳ್ಳಿ. ಇಲ್ಲಿ 400 ಅಂತ ಇದೆ, 4 ಪೀಸ್ ಅಂತ ಬರ್ಕೊಳ್ಳಿ. 4.00 ಅಂತ ಬರುತ್ತೆ ಅಲ್ಲಿ. ಸೊ 2000 4 ಪೀಸ್ 800. ಸೊ ನಮ್ಗೆ ಎಷ್ಟು ಬೇಕಲ್ಲಿ? 4000 ಬೇಕು. ಸೊ ಈ ಸ್ಟಾಕ್ ಮುಗ್ದೋಯ್ತು. ದ ನೆಕ್ಸ್ಟ್ ಸ್ಟಾಕ್ 500 5 rupees 2500 ಬರುತ್ತೆ. ಸೊ ಇವೆರಡು ಸ್ಟಾಕು ಆಗೋಯಿತು. ಇನ್ನೂ ಎಷ್ಟು ಬೇಕು ನಮಗೆ? ನೀಡಿರೋದು ಎಷ್ಟು ನಮಗೆ? 4000 ಇಶ್ಯೂ ಮಾಡಬೇಕು. ನಾವು ಒಂದು ಸ್ಟಾಕ್ 2000 ಕಂಪ್ಲೀಟಾಗಿ ತೊಗೊಂಡ್ವಿ, ಸಾಲಿಲ್ಲ. ನೆಕ್ಸ್ಟ್ ಸ್ಟಾಕ್ ತೊಗೊಂಡ್ವಿ, ಸಾಲಿಲ್ಲ. ಇನ್ನೆಷ್ಟು ಬೇಕು? 1500 ಬೇಕು. ಸೊ ಈ 6000 ಸ್ಟಾಕಲ್ಲಿ ತೊಗೋಬೋದಾ? 6000ಅಲ್ಲಿ 1500 ಪ್ರೈಸ್ ಎಷ್ಟು? 6 rupees. ಸೊ ವಿಲ್ ಗೆಟ್ 9000. ದಟ್ ಮೀನ್ಸ್ ಈ ಸ್ಟಾಕು ಆಗೋಯ್ತು, 500 ಸ್ಟಾಕು ಆಗೋಯ್ತು. 6000 ಎಷ್ಟು ಉಳಿತು ನಮಗೆ? 6000 1500 ಮಾತ್ರ ಡ್ರಾ ಮಾಡ್ಕೊಂಡ್ವಿ. ಸೊ ಇಟ್ಸ್ ಲೆಫ್ಟ್ ಓನ್ಲಿ 4500. 4500 6 rupees 27,000. ಸೊ 4000 ನಮಗೆ ರಿಕ್ವೈರ್ಮೆಂಟ್ ಇತ್ತು. ಸೊ ನಮಗೆ 3 ಸ್ಟಾಕ್ಸ್ ಇತ್ತು ಇಲ್ಲಿ. 3 ಸ್ಟಾಕ್ಸ್ ಇತ್ತು. 3 ಸ್ಟಾಕ್ಸಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಬಂದಿರೋ ಸ್ಟಾಕ್ 2000 ಕಂಪ್ಲೀಟಾಗಿ ತೊಗೊಂಡ್ವಿ. ಸೊ ದಟ್ ಮೀನ್ಸ್ ದ ಸ್ಟಾಕ್ ಗೆಟ್ ಕ್ಲೋಸ್ಡ್. ದೆನ್ 500 ತೊಗೊಂಡ್ವಿ, ದಟ್ ಸ್ಟಾಕ್ ಗೆಟ್ ಕ್ಲೋಸ್ಡ್. ಇನ್ನು ನಮಗೆ ಬ್ಯಾಲೆನ್ಸ್ ಆಗಿಲ್ಲ. ಸೊ ರಿಮೈನಿಂಗ್ 1500 ವಿ ಶುಡ್ ಡ್ರಾ ಫ್ರಮ್ 6000. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 4500. ಸ್ಟಾಕ್ ಕ್ಲೋಸ್ ಆಗಿಬಿಟ್ರೆ ಮತ್ತೆ ಅದನ್ನು ಬರೆಯೋ ನೆಸಿಟಿ ಇಲ್ಲ, ಉಳಿದಿರೋ ಸ್ಟಾಕ್ನ ಮಾತ್ರ ಬರೀಬೇಕಾಗತ್ತೆ. ಸೊ 4500 6 rupees 27,000 ಒಂದೇ ಸ್ಟಾಕ್ ಇರೋದು. ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಗೈನ್ March 2nd issued 1000 units. So March 2nd we should write issued 1000 units. ಸೊ 4500 ಒಂದೇ ಬ್ಯಾಲೆನ್ಸ್ ಇರೋದು ನಮಗೆ. ಸೊ ಅದರಲ್ಲಿ ನಾವು 1000 6 rupees, ಸೊ 6000. ಸೊ ಎಷ್ಟು ಉಳಿಯುತ್ತೆ ನಮಗೆ? 4500 1000 ಇಶ್ಯೂ ಮಾಡಿಬಿಟ್ವಿ. ಸೊ ರಿಮೈನಿಂಗ್ ವಿಲ್ ಗೆಟ್ 3500. 6 rupees 21,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ March 5 issued 2000 units. So again March 5 issued 2000 units. So old balance ಎಷ್ಟಿತ್ತು? 3500. So March 5th issued 2000 units. So 3500 balance ಇದೆ. So in that we should take only one balance we have. So directly we can issue 2000 6 rupees 12,000. So 3500 minus 2000 will get 1500 6 rupees 9,000. ಸೊ ಓನ್ಲಿ ಒಂದೇ ಸ್ಟಾಕ್ ಇರಬೇಕಾದ್ರೆ ಇರೋವಂಥ ಸ್ಟಾಕಲ್ಲಿ ನಾವು ಇಶ್ಯೂ ಮಾಡ್ಕೊಂಡು ಹೋಗ್ಬೋದು. ಹೌ ಮಚ್? ದ ಕ್ವಾಂಟಿಟಿ ಇಂಟು ಗಿವನ್ ರೇಟ್. ದೆನ್ March 15 we have purchases again 4500 units at rupees 5.5 per unit. So 4500 into 5.5 per unit. So 4500 into 5.5 will get 24,750. So balance ಯಾವ ಥರ ಬರಿತೀವಿ? How much old balance? 1500 6 rupees 9,000.
ಸೊ 1500 ಫಸ್ಟ್ ಬರ್ಕೊಂಡು 6 rupees 9 ಬರ್ಕೊಳ್ತೀವಿ, ಮತ್ತು ನ್ಯೂ ಬ್ಯಾಲೆನ್ಸ್ನ ಎಂಟ್ರಿ ಮಾಡ್ತೀವಿ. ದೆನ್ March 20 we have issues. ಸೊ March 20 we have issues 3000 units ಅಂತ ಇದೆ. ಸೊ ಹೌ ಯು ಶುಡ್ ಡ್ರಾ 3000 ಯೂನಿಟ್ಸ್. ಟೂ ಬ್ಯಾಲೆನ್ಸಸ್ ಇದೆ, ಒಂದು 1500ದು 4500ದು. ಸೊ ಎರಡು ಬ್ಯಾಲೆನ್ಸ್ ಇರ್ಬೇಕಾದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ 1500 ಡ್ರಾ ಕಂಪ್ಲೀಟಾಗಿ ತಗೋಬೇಕಾಗತ್ತೆ. ಇಂಟು 6 rupees 9000. ಇನ್ನೆಷ್ಟು ಬೇಕು ನಮಗೆ 1500 ಬೇಕು. ಸೊ 4500ಅಲ್ಲಿ 1500 5.5 ವಿಲ್ ಗೆಟ್ 8250. ಸೊ 1500 ಸ್ಟಾಕ್ ಮುಗೀತು. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 3000 5.5 multiplied to 3000 will get 16,500 is the closing balance. So after that we should enter balance of stock in hand 3000 units at rupees 5.5, that we will get 16,500 units. ಸೊ ನಾವು ಬ್ಯಾಲೆನ್ಸ್ ಬರ್ಕೋಬೇಕಾದ್ರೆ ಪ್ರೀವಿಯಸ್ ಬ್ಯಾಲೆನ್ಸ್ ಬರ್ಕೊಂಡು ಕರೆಂಟ್ ಬ್ಯಾಲೆನ್ಸ್ ಬರ್ಕೋಬೇಕಾಗತ್ತೆ. ಆ್ಯಂಡ್ ಇಶ್ಯೂ ಮಾಡಬೇಕಾದ್ರೆ ವಿ ಶುಡ್ ಸ್ಟಾರ್ಟ್ ಫ್ರಮ್ ಅಪ್, ಟಾಪ್ ಟು ಡೌನ್ ಇಶ್ಯೂ ಮಾಡ್ಕೊಬರ್ಬೇಕಾಗತ್ತೆ. ಸೇಮ್ ವೈಸ್ ವರ್ಸ ಇನ್ ಲೀಫೋ ಅಂದರೆ ರಿವರ್ಸಲ್ಲಿ ಇಶ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್ ಒನ್ ಲೀಫೋ ಸಮ್.